ಟೈಮು ಗನ್ಮನ್ ಇರಲಿಲ್ಲ ನನ್ನ ಜೊತೆ. ಗನ್ಮನ್ ಇದ್ದರೆ ಇವತ್ತು ಕರ್ನಾಟಕಕ್ಕೆ ಗುಂಡಿನ ಸದ್ದಂತೂ ಕೇಳಿಸಿರೇನೆ. ಹಲೋ ಎವ್ರಿವನ್, ನಾ ಸಂತೋಷ್. ಲಾಯರ್ ಜಗದೀಶ್ ಈ ಹೆಸರನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರ. ಯಾಕಂದ್ರೆ ಲಾಯರ್ ಜಗದೀಶ್ ಬಿಗ್ ಬಾಸ್ ಹೋದ್ಮೇಲೆ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಈ ರವಿ ಡಿ ಚನ್ನಣ್ಣ ಪ್ರಕರಣ, ಈ ರಮೇಶ್ ಜಾರಕಿಹೊಳಿ ಪ್ರಕರಣ ಮತ್ತು ಮಾಜಿ CM CD ಪ್ರಕರಣ, ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಲಾಯರ್ ಜಗದೀಶ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಆದರೆ ಲಾಯರ್ ಜಗದೀಶ್ ಬಿಗ್ ಬಾಸ್ಗೆ ಹೋದ್ಮೇಲೆ ಅವರನ್ನು ಬೇರೆ ರೀತಿಯಾಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲಾಯರ್ ಜಗದೀಶ್ ಅವರಿಗೆ ಫ್ಯಾನ್ಸ್ಗಳು ಹುಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆದರೆ ಲಾಯರ್ ಜಗದೀಶ್ ಅವರು ಈ ಅಣ್ಣಮ್ಮನ ಕೂರಿಸೋ ವಿಚಾರದಲ್ಲಿ ಇವತ್ತು ಸಿಕ್ಕಾಕೊಂಡು ಒಂದು ಕಾಂಟ್ರವರ್ಸಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಅಣ್ಣಮ್ಮನ ಕೂರಿಸೋ ವಿಚಾರದಲ್ಲಿ ಲಾಯರ್ ಜಗದೀಶ್ ಅವರು ಸ್ಟೇಷನ್ ಮೆಟ್ಟಲನ್ನು ಕೂಡ ಹತ್ತಾರೆ. ಅಷ್ಟಕ್ಕೂ ಈ ಅಣ್ಣಮ್ಮನ ಕೂರಿಸೋ ವಿಚಾರದಲ್ಲಿ ಲಾಯರ್ ಜಗದೀಶ್ ಮತ್ತು ಇರ್ತಕ್ಕಂತಹ ಜನರ ನಡುವೆ ಏನಾಯಿತು, ಈ ವಿಚಾರವಾಗಿ ಇವತ್ತು ಲಾಯರ್ ಜಗದೀಶ್ ಅವರು ಒಬ್ಬರು ಕಾಮಿಡಿ ಪೀಸ್ ಆಗಿ ಹೊರಹೊಮ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಟಾಪಿಕ್ ಕಡೆ ಬರೋದಾದರೆ, ಲಾಯರ್ ಜಗದೀಶ್ ಈ ಹೆಸರನ್ನು ನಾವು ಬಿಗ್ ಬಾಸ್ಗೆ ಬಂದಮೇಲೆ ಸಾಕಷ್ಟು ಜನ ತಿಳ್ಕೊಳ್ತಾ ಹೋಗ್ತಾರೆ. ಯಾಕಂದರೆ ಲಾಯರ್ ಜಗದೀಶ್ ಬಿಗ್ ಬಾಸ್ಗೆ ಬಂದಮೇಲೆ ಒಬ್ಬ ಎಂಟರ್ಟೈನ್ಮೆಂಟ್ ಕ್ಯಾರೆಕ್ಟರ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಬಿಗ್ ಬಾಸ್ನಲ್ಲಿ ಲಾಯರ್ ಜಗದೀಶ್ ಅವರು ಎಲಿಮಿನೇಟ್ ಆಗಿದ್ದು ಕೂಡ ಇದೇ ರೀತಿಯೇ ಒಂದು ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಿಕೊಂಡು. ತನ್ನ ಪ್ರತಿಸ್ಪರ್ಧಿಯಾಗಿದ್ದಂತಹ ರಂಜಿತ್ ನಡುವೆ ಮಾರಾಮಾರಿ ನಡೆಯುತ್ತೆ, ಹ್ಯಾಂಡ್ ಫೈಟ್ ನಡೆಯುತ್ತೆ. ಅದೇ ಕಾರಣಕ್ಕೆ ಇವರಿಬ್ಬರನ್ನು ಕೂಡ ಬಿಗ್ ಬಾಸ್ ಹೊರ ಹಾಕುತ್ತೆ. ಯಾಕಂದರೆ ಬಿಗ್ ಬಾಸ್ನ ರೂಲ್ಸ್ನಲ್ಲೇ ಇರುತ್ತೆ, ಯಾವುದೇ ಕಾರಣಕ್ಕೂ ಮಾತಲ್ಲೇ ಆಗಿರಬೇಕು, ಅದು ಕೈವರೆಗೂ ಹೋಗಬಾರ್ದು ಅಂತ. ಆದರೆ ಇವರಿಬ್ಬರು ಕೂಡ ಅದನ್ನು ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಇವರಿಬ್ಬರನ್ನು ಕೂಡ ಬಿಗ್ ಬಾಸ್ನಿಂದ ಹೊರ ಹಾಕ್ತಾರೆ. ಬಿಗ್ ಬಾಸ್ನಿಂದ ಹೊರಬಂತಹ ಲಾಯರ್ ಜಗದೀಶು ಮುಂದೆ ಸೋಷಿಯಲ್ ಮೀಡಿಯಾನ ಸ್ಟ್ರಾಂಗ್ ಆಗಿ ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ಬಿಗ್ ಬಾಸ್ನಿಂದ ಹೊರಬಂದ ಮೇಲೆ ಈ ಡ್ರಗ್ಸನ್ನು ತಡಿಬೇಕು ಅಂತ ಯೋಚನೆ ಮಾಡ್ತಾ ಹೋಗ್ತಾರೆ. ಅದರ ಬಗ್ಗೆ ಸಾಕಷ್ಟು ಕ್ರಮಗಳನ್ನು ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಈ ನೋ ಪಾರ್ಕಿಂಗ್ ವಿಚಾರದಲ್ಲೂ ಕೂಡ ಲಾಯರ್ ಜಗದೀಶು ಸಾಕಷ್ಟು ಪ್ರಯತ್ನ ಪಡ್ತಾ ಹೋಗ್ತಾರೆ. ಇನ್ನೊಂದೇನೆಂದರೆ ಲಾಯರ್ ಜಗದೀಶ್ ಅವರು ಬರ್ತಾ ಬರ್ತಾ ಈ ಸೋಷಿಯಲ್ ಮೀಡಿಯಾನ ತುಂಬ ಸ್ಟ್ರಾಂಗ್ ಆಗಿ ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ಕೆಲವರು ಇದನ್ನ ಒಳ್ಳೇದು ಅಂತ ಹೇಳ್ತಾ ಹೋದರೆ, ಇನ್ನು ಕೆಲವರು ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಬೇಕು ಅಂತ ಆಸೆ, ಅದಕ್ಕಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಲಾಯರ್ ಜಗದೀಶ್ ಏನೇ ಆದರೂ ಕೂಡ ಕಾಂಟ್ರವರ್ಸಿಲಿ ಇದ್ದೇ ಇದ್ರು. ಆದರೆ ಈ ಅಣ್ಣಮ್ಮನ ಕೂರಿಸೋ ವಿಚಾರದಲ್ಲಿ ಮಾತ್ರ ಲಾಯರ್ ಜಗದೀಶ್ ಅವರು ತುಂಬ ದೊಡ್ಡ ಕಾಂಟ್ರವರ್ಸಿಲಿ ಸಿಕ್ಕಾಕೊಳ್ತಾರೆ. ಹೇಗಂದರೆ ತಮ್ಮದೇ ಊರಿನಲ್ಲಿ ಲಾಯರ್ ಜಗದೀಶ್ ಅವರು ವಿಲನ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತಾರೆ. ಯಾವ ರೀತಿಯಾಗಿ ಅಂದರೆ ಲಾಯರ್ ಜಗದೀಶ್ ಅವರು ಈ ಅಣ್ಣಮ್ಮನ ಕೂರಿಸಬಾರ್ದು ಅಂತ ಈ ವ್ಯಾಪಾರಸ್ಥರ ಪರವಾಗಿ ಮಾತಾಡ್ತಾ ಹೋಗ್ತಾರೆ. ಹೇಗಂದರೆ ಅಲ್ಲಿ ಏನಾಗುತ್ತೆ ಇನ್ಸಿಡೆಂಟ್ಸ್ ಅಂದರೆ, ಈ ಅಣ್ಣಮ್ಮನ ಕೂರಿಸೋದನ್ನ ಸಾಕಷ್ಟು ವರ್ಷಗಳಿಂದ ಅಲ್ಲಿರ್ತಕ್ಕಂತಹ ಯುವಕರು ಮತ್ತು ಅಲ್ಲಿರ್ತಕ್ಕಂಥ ಜನ ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಬಂದಿರ್ತಾರೆ. ಆದರೆ ಈ ಅಣ್ಣಮ್ಮನ ಕೂರಿಸೋದ್ರಿಂದ ಈ ಟ್ರಾಫಿಕ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಮತ್ತು ಅಲ್ಲಿ ಇರ್ತಕ್ಕಂತಹ ಈ ರೋಡನ್ನು ಬಂದ್ ಮಾಡಿ ಅಣ್ಣಮ್ಮನ ಕೂರಿಸ್ತಾ ಇದ್ರು. ಈ ಅಣ್ಣಮ್ಮನ ಕೂರಿಸಿದಾಗ ಈ ರೋಡ್ ಬಂದ್ ಮಾಡಿದ್ರಿಂದ ಅಲ್ಲಿರ್ತಕ್ಕಂತಹ ವ್ಯಾಪಾರಸ್ಥರಿಗೆ ನಷ್ಟ ಆಗುತ್ತೆ, ಅವರಿಗೆ ದಿನಗೂಲಿ ಸಿಕ್ಕಲ್ಲ ಅಂತ ಲಾಯರ್ ಜಗದೀಶ್ ಅವರು ವಾದ ಮಾಡ್ತಾರೆ. ಆದರೆ ಇದೆಲ್ಲದನ್ನೂ ಅಲ್ಲಿರ್ತಕ್ಕಂಥ ಜನ ಯಾರು ಕೂಡ ಒಪ್ಪಲ್ಲ. ಅದೇ ಕಾರಣಕ್ಕೆ ಇವರಿಬ್ಬರ ನಡುವೆ ಮಾರಾಮಾರಿ ನಡೆಯುತ್ತೆ. ಮಾರಾಮಾರಿ ಅಂದರೆ ಒಂದು ಬೆಳಗ್ಗೆ ಮುಂಚೆ ಅಷ್ಟೊತ್ತಿಗೆ ಒಬ್ಬ ಜಿಮ್ ಟ್ರೈನರ್ ಅಥವಾ ಯಾವ ಒಬ್ಬ ಜಿಮ್ಗೆ ಹೋಗುವಂಥವನು ಇರಬೇಕು, ಅವರಿಬ್ಬರ ನಡುವೆ ಅವರು ಮತ್ತು ಈ ಲಾಯರ್ ಜಗದೀಶ್ ನಡುವೆ ಜಗಳ ಆಗುತ್ತೆ. ಜಗಳ ಆದಂಥ ಸಂದರ್ಭದಲ್ಲಿ ಮೊದಲಿಗೆ ಲಾಯರ್ ಜಗದೀಶ್ ಅವರೇ ಈ ಬಂದಂಥ ವ್ಯಕ್ತಿ ಮೇಲೆ ಹೋಗಿ ಕೈಯನ್ನು ಮಿಲಾಯಿಸ್ತಾರೆ. ಆ ನಂತರ ಇವರಿಬ್ಬರ ನಡುವೆ ಕಿತ್ತಾಟ ನಡೆಯುತ್ತೆ. ಆದರೆ ಇದು ದೊಡ್ಡ ಹೊಡೆದಾಟ ಏನೂ ಆಗೋದಿಲ್ಲ, ಜಸ್ಟ್ ಅಲ್ಲೇ ಒಂದು ಕಿತ್ತಾಟದ ರೀತಿಯಾಗಿ ನಿಲ್ತು ಹೋಗುತ್ತೆ. ನಂತರ ಏನಾಗುತ್ತೆ ಅಂದ್ರೆ ರಾತ್ರಿ ಅಣ್ಣಮ್ಮನ ಕೂರಿಸಿರ್ತಾರೆ. ಆ ಟೈಮ್ನಲ್ಲಿ ಏನಾಗುತ್ತೆ ಅಂದ್ರೆ ಈ ಲಾಯರ್ ಜಗದೀಶ್ ಮತ್ತು ಈ ಅಲ್ಲಿರ್ತಕ್ಕಂಥ ಜನರ ನಡುವೆ ಮತ್ತೆ ಜಗಳ ಆಗುತ್ತೆ. ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಲಾಯರ್ ಜಗದೀಶು ಮುಂಚೆ ಹೇಳಿರ್ತಾರೆ, ನಾನು ಈ ಗನ್ ಮ್ಯಾನನ್ನು ಕರ್ಕೊಂಡು ಬಂದಿರಲ್ಲ, ಅದಕ್ಕಾಗಿ ನೀವು ಮಾಡಿದ್ದೆಲ್ಲ ನಾನು ಸುಮ್ಮನೆ ಸೇರಿಸ್ಕೊಂಡು ಹೋದೆ ಅಂತ ಹೇಳಿರ್ತಾರೆ. ಆದರೆ ಈ ರಾತ್ರಿ ನಡೆದಂಥ ಟೈಮ್ನಲ್ಲಿ ಲಾಯರ್ ಜಗದೀಶು ಈ ಗನ್ ಮ್ಯಾನನ್ನು ಕೂಡ ತನ್ನ ಮಗನನ್ನು ಕೂಡ ಕರ್ಕೊಂಡು ಬಂದಿರ್ತಾರೆ. ಆ ಟೈಮನ್ನು ಕಾಯ್ತಾ ಇದ್ದಂತಹ ಅಲ್ಲಿರ್ತಕ್ಕಂಥ ಜನ ಲಾಯರ್ ಜಗದೀಶ್ ಮೇಲೆ ದಾಳಿ ಮಾಡ್ತಾರೆ. ಲಾಯರ್ ಜಗದೀಶ್ ಮೇಲೆ
ದಾಳಿ ಮಾಡಿ ಲಾಯರ್ ಜಗದೀಶ್ ಮುಖದಲ್ಲಿ ರಕ್ತ ಬರುವವರು ಕೂಡ ಹೊಡಿತಾರೆ. ಹೊಡೆದು ಲಾಯರ್ ಜಗದೀಶ್ ಮೇಲೆ ಇವರೇ ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ. ಆ ನಂತರ ಲಾಯರ್ ಜಗದೀಶ್ ಬಂದಿದ್ದಂತಹ ಸ್ಕಾರ್ಪಿಯೋ ಕಾರನ್ನ ಪುಡಿ ಮಾಡಿ ಹೆಣಿತಾರೆ ಅಲ್ಲಿದ್ದಂತಹ ಜನರೆಲ್ಲರೂ ಸೇರಿ. ಇದೆಲ್ಲವನ್ನು ನೋಡಿದಂತಹ ಪೊಲೀಸರು ಅಲ್ಲಿಂದ ಲಾಯರ್ ಜಗದೀಶನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಆನಂತರ ಹಾಸ್ಪಿಟಲ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಇದೆಲ್ಲದೂ ಆಗ್ತಾ ಇದ್ದಾಗನೇ ಲಾಯರ್ ಜಗದೀಶ್ ಬಗ್ಗೆ ಸಾಕಷ್ಟು ವಿರೋಧಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಕಾರಣ ಏನಂದ್ರೆ, ಲಾಯರ್ ಜಗದೀಶು ಈ ಅಣ್ಣಮ್ಮನ ಸಾಕಷ್ಟು ಟೈಮಿಂದ ಕೂರಿಸ್ತಾ ಇದ್ರು ಕೂಡ ಯಾಕೆ ಈ ರೀತಿಯಾಗಿ ಇವಾಗ ಬಂದು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನೊಂದು ವಿಡಿಯೋದಲ್ಲಿ ನಾನು ನೋಡ್ತಾ ಹೋದೆ. ಆ ವಿಡಿಯೋದಲ್ಲಿ ಏನಿದೆ ಅಂದರೆ, ಈ ಯಾರೋ ಒಬ್ಬ ಸಿಗರೇಟ್ ಸೇರ್ತಾ ಇರ್ತಾನೆ, ಅದಕ್ಕೋಗಿ ಈ ಸಿಗರೇಟ್ ಮಾರಾಟ ಮಾಡ್ತಾ ಇರ್ತಾನೆ. ಸಿಗರೇಟ್ ನೀನು ಯಾಕೆ ಮಾರಾಟ ಮಾಡ್ತಾ ಇದೆ ಅಂತ ಅವನಿಗೆ ಧಮಕಿ ಹಾಕ್ತಾರೆ. ಸಿಗರೇಟ್ಗಳು ಮಾರ್ಕೊಂಡು ನೋಡಿ, ನಡಿಯಲೇ, ಗ್ಯಾಸ್ ಎತ್ತೋ ಎತ್ತ ಮೇಲೆ ಹಾಕ್ಸ್ತೀನಿ. ಮತ್ತೆ ಹೆಂಗ್ ಸೇತವ್ರಿಲ್ಲ ಅಲ್ಲಿ. ಮತ್ತೆ ಇನ್ನೊಂದು ಏನಂದ್ರೆ, ಅಲ್ಲಿ ನೋಡ್ತಾ ನಿಂತಿದ್ದಂಥ ಜನರು ಕೂಡ ಹೋಗಿ ಧಮಕಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಲಾಯರ್ ಜಗದೀಶ್ ಅವರೇ ಒಂದು ಕಡೆ ಹೇಳ್ತಾರೆ, ನಾನು ಜನರ ಪರವಾಗಿ ಮಾತಾಡ್ತೀನಿ, ಜನರಿಗೋಸ್ಕರ ಮಾತಾಡ್ತಾ ಹೋಗ್ತೀನಿ ಅಂತ. ಆದರೆ ಇವರು ಆ ವಿಡಿಯೋದಲ್ಲಿ ನಾನು ಗಮನಿಸಿದ್ದೇನೆಂದರೆ, ಇವರೇ ಗೂಂಡಾ ರೀತಿ ಜನರ ಹತ್ರ ಮಾತಾಡ್ತಾ ಹೋಗ್ತಾರೆ. ಏನೋ ನೀನು ಇಲ್ಲೇನು ಮಾಡ್ತಿದ್ಯಾ ಆ ರೀತಿಯಾಗಿ ಮಾತಾಡ್ತಾ ಹೋಗ್ತಾರೆ. ನೀನಾರು ಆಯ್ತು ಗಡಿ ನೀನಾರು ಯಾರು ನೀನು? ಒಟ್ಟಾರೆ ಫಸ್ಟಿಗೆ ಲಾಯರ್ ಜಗದೀಶ್ ನಮಗೆ ಕಾಣಿಸ್ಕೊಂಡಿದ್ದೆ ಬೇರೆ ರೀತಿ, ಆದರೆ ಬರ್ತಾ ಬರ್ತಾ ಈಗ ಲಾಯರ್ ಜಗದೀಶ್ ಬೇರೆ ರೀತಿಯಾಗಿ ನಮಗೆ ಕಾಣಿಸ್ಕೊಳ್ತಾ ಹೋಗ್ತಾರೆ. ಒಬ್ಬ ಕಾಮಿಡಿ ಪೀಸ್ ಆಗಿ ಲಾಯರ್ ಜಗದೀಶನ ಇವತ್ತು ಜನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದು ಮುಂದೆ ಇನ್ನು ಯಾವ ರೀತಿಯಾಗಿ ತಲುಪ್ತಾ ಹೋಗುತ್ತೋ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ಅಣ್ಣಮ್ಮನ ಕೂರಿಸೋ ವಿಚಾರವಾಗಿ ಲಾಯರ್ ಜಗದೀಶ್ ಒಬ್ಬ ಕಾಮಿಡಿ ಪೀಸ್ ಆಗಿ ಇವತ್ತು ಹೊರಹೊಮ್ತಾ ಇದ್ದಾರೆ. ಇನ್ನು ಇದೇ ರೀತಿಯಾದಂಥ ವೀಡಿಯೋಸ್ಗಳನ್ನು ನಾನು ದಿನ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಯಾರ ನೀವೆಲ್ಲ ಔಟ್ ಹಿಂದೇನು ನೀನ ಕಳ್ಸಿದ್ದ ಹುಡುಗರ್ನ? ನೀವ್ಯಾರು? ಆಟ ಆಯ್ತು ಆಟ ಆಯ್ತು. ನೀನು ಗ್ಯಾಂಗ್ ಅವರಾ? ಗಾಡಿ ಇತ್ತು ನೋಡಿ, ಆಯ್ತಲ್ಲ ವೆಹಿಕಲ್ ಯಾಕೆ ಇಲ್ಲಿ ಅಡ್ಡ ಎತ್ತು ಗಾಡಿ ಇತ್ತು. ಯಾರು ನೀನು? ಗಾಡಿ ಯಾರ? ನೀನು ಯಾರ? ಎತ್ತು ಗಾಡಿ ಹೆಸರು ನಿಂದ? ಹೆಸರೇನಾ? ಎತ್ತು ಗಾಡಿ ಇತ್ತು. ಅಲ್ಲ ಗುದ್ಬಿಡಿ ಹಾಕ್ಯ ಅಲ್ಲ. ಆರನ ಕೊಡ್ದಿಲ್ಲ, ಆರನ ಹೊಡ್ದಿಲ್ಲ. ಆರ ನೋಡಿ ಒಂದ್ಸದೆ ಕಿವಿಗೆ ಹಾಕೊಂಡು ಇಲ್ಲಿ